ಯೋನ್ಲ ಪಾಪ ಅಡುಗೆ ಮನೆ ಸೇರ್ಕೊಂಡು ಇಟ್ಟತನ ಯೋನ್ ಮಾಡ್ತಿದ್ದೆ. ಏನ ಯೋನ್ ಹೇಳ್ತಿದ್ದೀರಾ? ಅದ್ ಯೋನಾಗಿತ್ತೆ ಬಾಯ್ ಬಿಟ್ಟು ಮಾತಾಡಿ ಯೋನ್ ಅಂತಂದು ಅದೇನದು ಅಂತಿದ್ಯಾ? ಅಯ್ಯಯ್ಯೋ, ನಾನೇನಾದ್ರೂ ಈಗ ಬಾಯ್ ಬಿಟ್ಟು ಮಾತಾಡ್ಬಿಟ್ರೆ ಬಾಯ್ ಒಳಗಿರೋದೆಲ್ಲ ಎಲ್ರಿಗೂ ಕಾಣಿಸ್ಬಿಡ್ತತೆ. ಆಮೇಲೆ ಅಮ್ಮಯ್ಯ ಆಟ ನನ್ನ ಯೋನ್ನ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ ಕೇಳ್ತಾನೆ ಅದೀನಿ ನಾನು. ಬಾಯ್ ಬಿಟ್ಟು ಮಾತಾಡು. ಒಲೆ ಇವನ ಯೋನ್ ಹಾಕ್ಲ ನಿನ್ ಬಾಯಿಗೆ. ಇದ್ಯಾಕ್ ಬಾಯ್ ಬಿಟ್ಟು ಮಾತಾಡು ಅಂದ್ರೆ ಮತ್ತೆ ಹಂಗೆ ಮಾತಾಡ್ತಿದ್ಯಾ? ಯೋನ್ಯ ಪಾಪ ನಾನು ನಿಮ್ಮ ಅವ್ವ ಆಟ ತಿಂದು ಕೇಳ್ತದಲ್ಲ ಯೋನು ಅಂತಂದು ಅದೇನ್ ಬಾಯ್ ಬಿಟ್ಟು ಮಾತಾಡಬಾರ್ದಾ? ಅದ್ಯಾಕಂಗೆ ಮೂಕುರ್ ದಿನ್ಸಿಗೆ ಹೂ 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 ಅಂತ ಇದೆಯಾ? ಅಯ್ಯ ಇದೊಳ್ಳೆ ಕತ್ತಿ ಹಾಕ್ಬಿಡು. ಇದ್ಯಾದ ಮೂಕ್ರ ಭಾಷೆ ಆತು. ನೀನ್ ಯೋನ್ ಹೇಳ್ತಿದ್ಯಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಕಣ ಪಾಪ. ಅದ್ಯಾಕಂಗ ಆಡ್ತಿದ್ಯಾ? ಅಯ್ಯಯ್ಯೋ, ಹೆಂಗಪ್ಪ ಹೇಳೋದು ಇವಜ್ಜಿಗೀಗ? ಇವಜ್ಜಿಗೂ ಅರ್ಥ ಆಗ್ತಿಲ್ಲ, ಇವ ಅಮ್ಮಯ್ಯಗೂ ಅರ್ಥ ಆಗ್ತಿಲ್ಲ. ನಾನೇನಾರ ಬಾಯ್ ಬಿಟ್ಟೆ ಇವರಿಬ್ಬರ ಹತ್ರನೂ ಸಿಕ್ಕಾಕೊಂಡ್ಬಿಡ್ತೀನಿ. ಆಮೇಲೆ ಬೆಲ್ಲ ತಿಂತಿದೀಯಲ್ಲ ಕದ್ದು ಮುಚ್ಚಿ ಜೊಂತಕ್ಕ ಹೊಟ್ಟೆಗೆ ಅಂತ ಹೇಳ್ಬಿಟ್ಟು ಅಜ್ಜಿ ನನ್ನನ್ನ ಬಾಸ್ಕೊಂಬಂದು ಹೊಡಿತ ತಾಟೆ. ಏ ಪಾಪಣ್ಣ ನಿನ್ನೇ ಮಾತಾಡ್ತಿರೋದು. ಅಯ್ಯ ಒಂದಿಟ್ ಮಾತಾಡು. ಏನಾರ ಆಗಿತ್ತೇನ ಬಾಯಿಗೆ? ಏನಾರ ಗಾಯ ಆಗಿತ್ತ ಏನಾರ ಆಗಿತ್ತೇನ ಹೇಳು. ಅದ್ಯಾಕಂಗೆ ಹೂ ಅಂತಿದ್ಯಾ? ಸೋರಿ ಹೋಗ್ಬಿಡು. ನೀನ್ ಹೇಳೋದು ಒಂದು ಅರ್ಥ ಆಗಕ್ಕಿಲ್ಲ. ಬಾಯ್ ಬಿಟ್ಟು ಮಾತಾಡ್ಲ ಅಂದ್ರೆ ಅದನ್ನು ಮಾಡಂಗಿಲ್ಲ ಮತ್ತು ಅಂತಾನೆ. ಏನಾಗಿತ್ ಬಿಡಿ ಇವತ್ತಿವ್ನಿಗೆ. ಯಾಕ್ಲ ಪಾಪ ಯೋನಾತ್ಲ ಇದ್ಯಾಕ್ಲ ಹಿಂಗ್ ಮಾತಾಡ್ತಿದೀಯಾ? ಅಯ್ಯಯ್ಯೋ, ಇವರೆಲ್ಲರಿಗೂ ಏನಾಯ್ತು ಅಂತ ಹೇಳ್ಬೇಕೇನ ನಾನು. ಸುಮ್ಮನೆ ಅವ್ನ ಪಾಡಿಗೆ ಅವ್ನು ಹೋಗ್ತಾನೆ ಅಂತ ಬಿಡೋದೇ ಇಲ್ಲ. ಏನ್ ಮಾಡ್ತಿದ್ಯಾ, ಏನ್ ಇಟ್ಕೊಂಡಿಲ್ಲ, ಇದ್ಯಾಕ ಮಾತಾಡಲ್ಲ, ನೂರು ಪ್ರಶ್ನೆ ಕೇಳ್ತಾರೆ ಇವ್ರಂತ್ರು. ನೋಡು ಆಟ ತಿಂದು ಎಲ್ಲರೂ ಯೋನ್ ಆಟ್ಲ ಅಂತ ಕೇಳ್ತಿದಾರೆ. ಒಂದಿಟ್ ಬಾಯ್ ಬಿಟ್ಟು ಹೇಳ್ತಾನೆ ನೋಡು. ಹೆಂಗ್ ನಿತ್ಕೊಂಡ್ ನನಗೆ ಗೋಡ್ಗಂಬುತ್ತಾರ. ನೀವ್ ಹೇಳಿದ್ರಿ ಅಂತ ನಾನೇನಾದ್ರೂ ಈಗ ಬಾಯ್ ಬಿಟ್ರೆ ನೀವೆಲ್ಲರೂ ನನ್ನ ಸುಮ್ಕೆ ಬಿಡ್ತೀರಾ? ಲೇ ಪಾಪ ನಿನ್ನೆ ಕೇಳ್ತಾ ಇರೋದು ಯೋದ್ಲಾಗಿತ್ತು ನೀಗೆ. ಇದ್ಯಾಕ್ಲ ಮಾತಾಡಲ್ಲ ಅಂತ ಹೇಳ್ತಿದ್ದಿ ಸುಮ್ಮನೆ ನಿಂತ್ಕೊಂಡಿಲ್ಲ. ಯೋನಾತ್ ಅಂತ ಹೇಳ್ಬಾರ್ದಾ? ಅಯ್ಯೋ, ಏನಪ್ಪ ಹೇಳಿ ಇವಾಗ? ಇವ್ರು ಯಾಕೋ ನನ್ನ ಬಿಡಂಗ್ ಕಾಣ್ತಾ ಇಲ್ಲ. ಇಲ್ಲಿಂದ ಓಡೋಗೋದೇ ಒಳ್ಳೇದು. ಲೇ ನಿತ್ಕೊಳ್ಳ, ಎಲ್ಲಿಗೆ ಹೋಗ್ತಿಲ್ಲ? ಮಾತಾಡಿಸ್ತಾನೆ ಇದೀವಿ, ನಿನ್ ಪಾಡಿಗೆ ನೀನು ಹೋಗ್ತಾ ಇದೀಯಲ್ಲ. ನಿತ್ಕೊಳ್ಳ. ಅಯ್ಯೋ, ಇವ ಅಮ್ಮಯ್ಯ ನನ್ನ ಬಿಡಂಗ್ ಕಾಣ್ತಾ ಇಲ್ಲ. ಈಗ ನೋಡಿಗ ಬಾಯಿಗೆ ತಪ್ಪ ಬಿಟ್ಬಿಡ್ತೀನಿ. ನಾಟಿಗೆ ಬಾಯ್ ಬಿಟ್ಟು ಮಾತಾಡಿದ್ರೆ ಸರಿ. ಈಗ ಲೇ ಅಮ್ಮಯ್ಯ ಒಂದಿಟ್ಟು ಸುಮ್ಕಿರ್ಬಾರ್ದೇನೆ. ನೀನಂಗ ಅವ್ನ್ ಗದರಿಸ್ತಾ ಇದ್ರೆ ಅವ್ನು ಹೆಂಗೆ ಹೇಳ್ತಾನೆ ಯೋನು ಅಂತಂದು? ಮಕ್ಕಳು ಒಂದಿಟ್ಟು ಯೋನು ಎತ್ತ ಅಂತಂದು ಸಮಾಧಾನವಾಗಿ ವಿಚಾರಿಸ್ತಾರೆ. ಯೋನಾಗೆತ್ತಪ್ಪ ಅಂತ ಕೇಳಿ ನೀನ್ ಇದ್ದುದೇ ಗದರ್ತೀಯ. ಅವ್ನು ಇನ್ನೇನ್ ಹೇಳ್ತಿದ್ದಾನೆ ಅಲ್ಕಣತೆ. ಪಾಪ ಸಣ್ಣ ಹುಡುಗ ಅವನು ಸಮಾಧಾನವಾಗಿ ಹೇಳ್ತಾರೆ ಅವನಿಗೆ ಯೋನಾಗೆತ್ತಪ್ಪ ಅಂತಂದು. ಆಟ ತಿನ್ನ ಎಲ್ಲರೂ ಮಾತಾಡ್ತಿದೀವಿ, ಅವ್ನಿಗೆ ಗೊತ್ತಾಗಕ್ಕಿಲ್ಲ ಬಾಯ್ ಬಿಟ್ಟು ಮಾತಾಡ್ಬೇಕು ಅಂತ ಹೇಳಿ. ಆವಾಗಿಂದ ಹೂ 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 ಅಂತಂದ್ರೆ ಮೂಕುರ್ತಾರ. ಏನ್ ತಿಳ್ಬೇಕ, ಏನ್ ತಿಳ್ಕೊಬೇಕು ನಾವು? ಬಿಡಿ ಅಮ್ಮಯ್ಯ ಸುಮ್ಕಿರು ಅಂದಿಟ್ಟು. ನಾನ್ ಸಮಾಧಾನವಾಗಿ ಕೇಳ್ತೀನಿ ಅವನ್ನ ಯೋನ್ ಆತ ಅಂತಂದು. ನೀನ್ ಸುಮ್ಕಿರು, ಹಂಗ್ ಗದ್ರು ಬೇಡ ಅವನ್ನ. ನೀವಿಬ್ರು ಹಿಂಗ ಅವ್ನ ಪರ ವಹಿಸ್ಕೊಂಡ್ ಬಂದೆ ಅವ್ನ ಹಿಂಗ ಆಗಿರೋದು. ಹೇಳಿದ್ ಮಾತು ಕೇಳ್ದಂಗೆ ಆಗ್ಬಿಟ್ಟದನ್. ಈಗ ಸುಮ್ಕಿರ ಅಮ್ಮಯ್ಯ, ನಾನ್ ಕೇಳ್ತೀನಿ ಅಂತ ಹೇಳಿಲ್ವೇ? ಲೇ ಪಾಪ ನಿನ್ನಿಂದಾಗಿ ಎಲ್ಲರೂ ಕಿತ್ತಾಡಂಗ ಆಕತ್ತೆ. ಅದ್ ಯೋನ್ ಅಂತ ಬಾಯ್ ಬಿಟ್ಟು ಹೇಳ್ಬಾರ್ದೇನ್ಲ? ಅದ್ ಯೋನಂಗೆ ಬಾಯಿ ಮುಚ್ಕೊಂಡ್ ನಿತ್ಕೊಂಡಿಲ್ಲ ಹ್ಞೂ ಅನ್ಕಂತ. ಯೋನಾರು ಇಟ್ಕೊಂಡಿಯಲ್ಲ ಬಾಯಿಗೆ? ಅಯ್ಯಯ್ಯೋ, ಈ ಅಜ್ಜಿಗೆ ನನ್ನ ಬಗ್ಗೆ ಡೌಟ್ ಬಂದಿರಂಗೈತಿ. ಯಾರು ಈ ಬಾಯಿಗೆ ಏನು ಇಟ್ಕೊಂಡಿ ಅಂತ ಕೇಳಿಲ್ಲ. ಈ ಅಜ್ಜಿ ಏನೋ ಇಟ್ಕೊಂಡಿಯಲ್ಲ ಬಾಯಿಗೆ ಅಂತ ಬೇರೆ ಹೇಳ್ಬಿಡ್ತು. ಇದನ್ನೇ ಅಪ್ಪ ಇಟ್ಕೊಂಡಿವ ಅಮ್ಮಯ್ಯ ಅದೇನು ಇಟ್ಕೊಂಡಿಲ್ಲ ಓಪನ್ ಮಾಡ್ಲಾ ಬಾಯಿ ಅಂದ್ರೆ. ಅಯ್ಯಯ್ಯೋ, ಲೇ ಪಾಪಣ್ಣ ಬಾರ್ಲ ಇಲ್ಲಿ, ಬಾರ್ಲ ಇಲ್ಲಿ. ಅದ ನೋಡು ಈ ಮೂಕ್ರು ಭಾಷೆ ಎಲ್ಲ ಬೇಡ ನನಗೆ. ನೆಟ್ಟಿಗೆ ಅಜ್ಜೋನು ಅಂತ ಬಾಯ್ ಬಿಟ್ಟು ಮಾತಾಡು. ಯಾಕಪ್ಪ ಯೋನಾತು? ಬಾಯಿ ಯಾಕೆ ಬಿಟ್ಟು ಮಾತಾಡ್ತಾ ಇಲ್ಲ? ಯೋನಾಗೈತಿ. ಬಾಯಿಗೆ ಏನಾರ ಗಾಯಿಗೆ ಉಣ್ಣಗಿನ್ನ ಏನಾರ ಆಗೈತಾ?
ಹೇಳು ಹಂಗ ಯೋನರ್ ಇದ್ದೆ ಉಸಾರ್ ಮಾಡನಂತೆ ಇನ್ನೀನು ಮೂಕೊಂತಾರ ಅಂತಂದ್ರೆ ಹೆಂಗಪ್ಪ ಅರ್ಥಕತೆ ನಿನ್ ಯೋನ್ ಆಗೈತೆ ಅಂತ ಹೇಳಿ. ಅಯ್ಯೋ ಅಜ್ಜಿ ನನ್ಗೆ ಏನೂ ಆಗಿಲ್ಲ, ನೀವೆಲ್ಲ ಯಾಕೆ ಹಿಂಗ ಆಡ್ತಿದ್ದೀರಾ ಅಂತಂದು ಏನ್ ನಾನು ಮಾತಾಡ್ಲಿಲ್ಲ ಅಂದ್ರೆ ನನ್ಗೆ ಏನೋ ಆಗೇ ಬಿಟ್ಟತಿ ಅಂತ ಅನ್ಕೊಂತೀರ. ನಾನು ಮಾತಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತೀನಿ ನಿಮ್ಮ ಹತ್ರ ಬೆಲ್ಲ ತಿಂತಿದ್ದೀನಿ ಅಂತ ಹೇಳಿ. ಈಗ ಮಾತಾಡಕ್ಕೂ ಆಗ್ತಾ ಇಲ್ಲ, ಈಗ ಸುಮ್ಮನಿರಕ್ಕೂ ಆಗ್ತಾ ಇಲ್ಲ, ಅಂತ ಪಜಿತಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು. ನೋಡ್ 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 ಕೇಳಿದ್ರು ಹೆಂಗ್ ನಿಂತ್ಕೊಂಡ ನೋಡು. ಮತ್ ಹೇಳ್ದಲ್ಲ ಸಮಾಧಾನವಾಗಿ ಕೇಳಿದ್ರೆ ಹೇಳ್ತಾನೆ ಅಂತಂದು ಮಾಡು. ಸಮಾಧಾನವಾಗಿ ಕೇಳ್ದಿಲ್ಲ ಮತ್ ಹೇಳಿದ್ನ ಮತ್ತೆ ನೋಡಿ ಹೆಂಗ್ ನಿಂತ್ಕೊಂಡನ್. ಅಯ್ಯ ಇರಮ್ಮಯ್ಯ ಮಾತಾಡ್ತಾನ ಒಂದೀಟ ಅದ್ಯಾಕಂಗ ಆಡಿಯವ ನೀನು ಇರು ಮಾತಾಡೋವರ್ಗು. ಅವನು ಯೋಚನೆ ಮಾಡ್ತಾವನ ಅದ್ ಯೋನಂತ ಹೇಳೋಣ ಅಂತ ಯೋಚನೆ ಮಾಡ್ತದನ್ ಕೇಳಂಗಿರು ಅದ್ ಯೋನ್ ಹೇಳ್ತಾನೆ ಅಂತಂದು. ನಾನು ಏನ್ ಹೇಳ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನ. ಅದೆಲ್ಲ ಸೀನೆ ಇಲ್ಲ ಕಣಜಿ. ಈ ಬಾಯಲ್ಲಿರೋ ಬೆಲ್ಲ ಕರ್ಗೋವರೆಗೂ ನಾನಂತೂ ಬಾಯಿ ತೆಗಿಯಕ್ಕಿಲ್ಲ. ಅದೆಲ್ಲ ಕರ್ಗೆ ಆಗಿದ್ಮೇಲೆ ನಾನು ಬಾಯಿ ತೆಗೆಯೋದು. ಅಪ್ಪಣ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಲ್ಲಪ್ಪ. ನೋಡು ನಿಮ್ಮವ್ವ ನನಗ್ ಬೈತದಾಳೆ ಮುದ್ ಮಾಡಿ ಹಿಂಗಾಗಿದ್ದಾನೆ ಅಂತಂದು. ಅದ್ಯೋನು ಅಂತ ಏಳ್ ಮಗನೇ ಯೋನಾತಪ್ಪ ನಿನಗೆ. ಅದ್ಯೋನು ಅಂತ ಬಾಯ್ ಬಿಟ್ಟು ಏಳ್ ಗಾಡ ಏಳ್. ಅಯ್ಯೋ ಅವನೇನ್ ಹೇಳಕ್ ಹೋಗ್ತಾನೆ ಯೋನ ಬಾಯಲ್ಲಿ ಸಿಕ್ಕಾಕೊಂಡ್ರಂಗ ಆಡ್ತದಾನೆ. ಲೇ ಪಾಪ ನಿನ್ನನ್ನೇ ಕೇಳ್ತಾ ಇರೋದು ಕಣ್ಲ. ಆಟ ತಿಂದ ಎಲ್ರು ಹುಚ್ಚರು ಮಾತಾಡ್ದಂಗ ಮಾತಾಡ್ತಿದಾರೆ, ಒಬ್ನೇ ನಿಂತ್ಕೊಂಡಿದ್ಯಾರ ಸುಮ್ನೆ ಗೊರಡ್ಕೊಂಬತ್ತಾರ. ಅದ್ಯೋನಂತ ಬಾಯ್ ಬಿಟ್ಟು ಮಾತಾಡಬಾರ್ದ? ಈ ವಜ್ಜೊಂದು ಸುಮ್ಮನೆ ಕುತ್ಕೊಂಡ ಬಿಟ್ಟು ಮಧ್ಯೆ ವಜ್ಜೊಂದು ಮಾತಾಡ್ತತಿ. ಈ ವಜ್ಜನೇ ನಾನು ಹಾಕೊಡೋದು. ಇವ್ರಿಗೆ ಇವನು ಗೊತ್ತಾಗಕ್ಕಿಲ್ಲ. ಇವ್ರನ್ನ ಹೆಂಗಾರ ಯಾಮಾರಿಸ್ಬೋದು. ಈ ವಜ್ಜ ಐತಲ್ಲ ಸಿಕ್ಸ್ ಹಾಕ್ಬಿಡ್ತತ್ತ ನನ್ನ. ಪಾಪ ಇವಾಗ ಹೇಳ್ತಿ ಇಲ್ಲ ನನಗ್ ಸಿಟ್ ಬರ್ತತ್ ನೋಡು. ಆಮೇಲೆ ನನಗ್ ಸಿಟ್ ಬಂದ್ರೆ ಗೊತ್ತಲ್ಲ ಅಜ್ಜಿ ಸಿಟ್ನ ಯಾರು ತಡೆಯಕ್ಕಾಗಲ್ಲ ಅಂತಂದು. ಯೋನಾಗೈತೆ ಅಂತ ಹೇಳ್ ನೋಡಿ ಇವಾಗ. ಮುಗ್ದೋತ್ ಕತೆ. ಯೋಟ್ ಹೇಳಿದ್ರು ಅದನ್ನೇ ಮಾಡ್ತದಾನೆ. ನನ್ಗೇನೋ ಅನಿಸ್ತೈತೆ ಇವನು ಯೋನ ಬೊಚ್ಚಿಕೆಂದ್ ಬಾಯಿಗೆ ಏನೋ ಇಟ್ಕೊಂಡವನೇ ಅಂತ ಅನಿಸ್ತೈತೆ. ಒಂದಿಟ್ಟು ಬಾಯಿ ತೆಗೆದು ನೋಡಿ ಅಮ್ಮಿ ಯೋನರ್ ಇಟ್ಕೊಂಡನೇನ. ಅಯ್ಯೋ ಈ ವಜ್ಜ ಕೊನೆಗೂ ನನ್ನ ಸಿಕ್ಸ್ ಹಾಕೊಂಡ್ ಕಾಣ್ತೈತಿ. ಇನ್ನು ಸ್ವಲ್ಪ ಹೊತ್ತು 5 ನಿಮಿಷ ತಾಳು ಬಾಯ್ ಬಿಟ್ಬಿಡ್ತೀನಿ. ಬೆಲ್ಲ ಇನ್ನೇನು ಕರಗ್ತಾ ಐತೆ, ಇನ್ನೊಂದ್ ಚೂರೈತೆ. ಎಲ್ಲಾರು ಮತ್ತೆ ಈಗ ಬಾಯ್ ಬಿಟ್ಬಿಟ್ರೆ ಗೊತ್ತಾಗ್ಬಿಡ್ತತೆ. ಆಮೇಲೆ ಈ ವಜ್ಜಿಗೆ ಒಂದ್ ಗತಿ ಕಾಣಿಸ್ತೀನಿ. ಹೌದಲ್ಲ ಪಾಪ ಅಜ್ಜಿ ಹೇಳ್ತಿರೋದು ನಿಜನಾ? ಯೋನರ್ ಇಟ್ಕೊಂಡಿಯ ಬಾಯಿಗೆ ಮನೆಯವ್ರಿಗೆ ಎಲ್ಲಿ ಗೊತ್ತಾಕತ್ತಿ ಅಂತ ಹೇಳ್ಬಿಟ್ಟು ಹಂಗ್ ಬಾಯಿ ಮುಚ್ಕೊಂಡಿಯ ಹೇಳು ಎಲ್ಲಿ ಬಾಯಲ್ಲಿ ನೋಡ್ತೀನಿ. ಅಯ್ಯಯ್ಯೋ ಈ ವಜ್ಜಿ ಹತ್ರ ಹೋಗಿ ಏನಾರ ಬಾಯ್ ತೆಗೆದ್ರೆ ಅಷ್ಟೇ ಕತೆ. ಇನ್ನೊಂದ್ ಚೂರೈತಿ ರಜಿ ಕರೆಕ್ಟೈತಿ. ಏನೋ ಅತಿ ಆಸೆಯಿಂದ ಒಂದಿಟ್ಟು ಬೆಲ್ಲ ಬಾಯಿ ಜಾಸ್ತಿ ಹಾಕಿ ಮುಂದೆ ಅದನ್ನ ಅನ್ಭವಿಸ್ಕೊಂಡು ತಿನ್ನಕ್ಕೂ ಬಿಡ್ತಾ ಇಲ್ಲ. ಒಳ್ಳೆ ಕಾಗೆಗಳ ತರ ಕ್ಯಾವ್ ಅಂತದ್ರಿ ಎಲ್ಲರೂ ಸೇರ್ಕೊಂಡು. ಅದನ್ನ ಅನ್ಭವಿಸ್ಕೊಂಡು ತಿನ್ನಕ್ಕೂ ಆಗ್ಲಿಲ್ಲ. ಜೋಲ್ ಜೊತೆ ಸೇರಿ ಮಿಕ್ಸ್ ಆಗಿ ನೀರ್ ತರ ಒಳಗ್ ಹೋಗ್ತಾ ಐತೆ. ಅನ್ಭವಿಸ್ಕೊಂಡು ಬಾಯಿ ಚಾಪಿಸ್ಕೊಂಡು ತಿನ್ನಕ್ಕೆ ಆಗ್ಲಿಲ್ಲ. ಮುಂಕಳಕ್ಕೆ ನನ್ಗೂ ಹಂಗೆ ಅನಿಸ್ತೈತೆ. ಯೋನೋ ಬಾಯಿಗೆ ಬೊಚ್ಚಿಟ್ಕೊಂಡಾನೆ ಮಾತಾಡಿದ್ರೆ ಎಲ್ಲಿ ಗೊತ್ತಾಕತ್ತಿ ಅಂತ ಹೇಳ್ಬಿಟ್ಟು ಅಂತ ಮೂಕು ತರ ಆಕ್ಟಿಂಗ್ ಮಾಡ್ತದಾನೆ. ಅದ್ ಯೋನು ಅಂತ ತೆಗೆ ಕೇಳತ್ತೆ ಬಾಯಿ ಗೊತ್ತಾಕತ್ತವಾಗ ಯೋನ್ ಕಳ್ಳಾಟ ಅಂತಂದು. ಎಲ್ಲ ಬಾರ್ಲ ಪಾಪ ಇಲ್ಲಿ ನೋಡ್ತೀನಿ ಅದ್ ಯೋನು ಅಂತಂದು. ಎಲ್ಲಿ ಬಾಯಿ ತೆಗೀಲಿ ಯೋನ್ ಇಟ್ಕೊಂಡಿಯ ಬಾಯಿಗೆ ಬಾಯಿ ನೋಡ್ತೀನಿ. ಅಯ್ಯಯ್ಯೋ ಈ ವಜ್ಜಿ ಬಿಡಂಗ್ ಕಾಣ್ತಾ ಇಲ್ಲ. ನನ್ ಬಾಯಲ್ಲಿ ಬೆಲ್ಲ ಬೇಗ ಕರ್ತಾನೆ ಇಲ್ಲ. ಜೋಲ್ ಜೊತೆ ನಿಧಾನಕ್ಕೆ ಮಿಕ್ಸ್ ಆಗಿ ಹೋಗ್ತೈತೆ. ನನ್ ಪಿಣಿಕಿ ಉಳ್ಕೊಳತ್ತೆ. ಅಜಿ ಇರಜಿ ಬಾರ್ಲ ಇಲ್ಲಿ ಪಾಪ ಸಿಟ್ ಬರ್ತದ ನನಗೆ. ಎಲ್ಲ ತೆಗಿಲ ಇಲ್ಲಿ ತೆಗಿಲ ಬಾಯಿ ಅದ್ ಯೋನ್ ಇಟ್ಕೊಂಡಿ ಅಂತ ನಾನು ನೋಡ್ತೀನಿ ತೆಗಿಲ. ನನಗೆ ಈ ಮೂಕ್ರು ಬಾಸಿ ಕೇಳಿ ಸಾಕಾಗ್ಬಿಡ್ತು. ತೆಗಿ ಇಲ್ಲಿ ತೆಗಿತಿ ಈಗ ನಾನೇ ತೆಗ್ಸೋಣ ಕೈ ಹಿಡಿದು. ಅಯ್ಯಯ್ಯ ನಿಮ್ಗೆಲ್ಲ ಗೊತ್ತಾಗಲ್ಲ ಸಕ್ಕಳತ್ತೀನಿ. ಅದ್ಯೋನ್ ಬಾಯಿ ಎರಡು ತೆಗೆದು ಬಿಟ್ಟು ಅದ್ಯೋನ್ ಐತಂತ ನೋಡ್ತೀನಿ. ಇವನು ಒಳ್ಳೆ ಹೇಳಿದ್ರು ಮಾತು ಕೇಳಂಗಲ್ಲ. ಅಯ್ಯೋ ಮಂಜ ಬೇಗ ಜಗಿಲ ಜಗದ್ಬಿಟ್ಟು ಆಮೇಲೆ ತೋರಿಸ್ಬಿಡ್ಲ ಬಾಯಿ. ಇಲ್ಲಾಂದ್ರೆ ನಿಮ್ಮ ಅಮ್ಮಯ್ಯ ಬಂದ್ರೆ ಎರಡು ಸ್ವಾಟ ಹಿಡಿದ್ಬಿಟ್ಟು ಬಾಯಿನ ಹಂಗೆ ಓಪನ್ ಮಾಡ್ಬಿಡ್ತಕ್ಕೆ.
ಹೇಳಿಲ್ವೇ ಯೋನ ಬಾಯಿಗೆ ಇಟ್ಕೊಂಡಾನೆ ಗೊತ್ತಾಕತ್ತೆ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತದಾನೆ ಮೂಕುರ್ತಾರ ಈಗ ತಗಿ ಅಂತ ಹೇಳ್ದಿಲ್ಲ ಬಾಯಿನ, ಅದಕ್ಕೆ ಅದನ್ನ ಹಂಗೆ ನುಂಗಿದಾನೆ. ಅಜ್ಜನೇ ನನಗೆ ಸಿಕ್ಸಾಕ್ಸಿದ್ದು, ನಾನು ಸಿಕ್ಕಾಕೊಂತ ಇರ್ಲಿಲ್ಲ, ಹೆಂಗ ತಪ್ಪಿಸ್ಕೊಂತಿದ್ದೆ ಈ ಅಜ್ಜಿ ಅಮ್ಮಯ್ಯನ ಹತ್ರ. ಈ ಅಜ್ಜನೇ ಎಲ್ಲ ಪಾಪ ನಿನ್ನ ಕೇಳ್ತಾ ಇರೋದು ಅದು ಯೋನ್ ಇಟ್ಕೊಂಡಿದ್ಯಾ ಬಾಯಲ್ಲಿ? ಅಯ್ಯ ಅಜ್ಜಿ ಯೋನೇ ಇಲ್ಲ, ನೋಡ್ಕ ಬಾಯಿ ಯೋನೈತೆ. ನೀವು ಒಳ್ಳೆ ಅಲ್ಕಂಡ ಇಟತನ ಆಟದ ಮಾತಾಡ್ಸಿದ್ರು ಅನ್ಲಿಲ್ಲ ಹೂ ಅನ್ಲಿಲ್ಲ ಮೂಕುರ್ತಾನ ಹೂ 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 ಅಂತಿದ್ದೆ. ಈಗ ಬಾಯ್ ತೆಗಿಲ್ಲ ಅಂತ ಸ್ಮರಿಯ ಈಗ ಯೋನ್ ಇಲ್ಲ ಅಂತ ಮಾತಾಡ್ತಿದ್ಯಾ? ನಿನ್ ಯೋನ ಆಟ ಆಡಿದ್ಯಲ್ಲ ಇಟತನ. ಅಯ್ಯ ಅಜ್ಜಿ ಹಂಗೇನಿಲ್ಲ, ನಾನು ಆ ಥರದ್ದೇನು ಮಾಡಿಲ್ಲ. ನೋಡ್ಕ ಬಾಯಲ್ಲಿ ಏನೈತೆ? ಏನಿಲ್ಲ, ಸುಮ್ನೆ ಏನು ಹೇಳ್ಬೇಡ. ನಾನು ಯಾಕೆ ಮಾತಾಡ್ಲಿಲ್ಲ ಅಂತಂದ್ರೆ ಮತ್ತೆ ನಾನು ದೇವ್ರ ಹತ್ರ ಅರ್ಕೆ ಹೊತ್ಕೊಂಡಿದ್ದೆ. ಇವತ್ತು ಬೆಳಗ್ಗೆ 1 ಕಾಲ್ ಗಂಟೆ ಮಾತಾಡಕ್ಕಿಲ್ಲ ಅಂತಂದು ಅದಕ್ಕೆ ಅರ್ಕೆನ ಈಡೇರಿಸ್ತಿದ್ದೆ ದೇವ್ರಿಗೆ. ನೀನು ಅಲ್ಲ ಮಧ್ಯೆ ಮಾತಾಡು ಅಂತಂದಿರ ಹೆಂಗ್ ಮಾತಾಡೋಣ? ಮಾತಾಡಿದ್ರೆ ನನ್ನ ಅದಕ್ಕೆ ಬಂದಾಗಕ್ಕಿಲ್ವೇ? ಅದಕ್ಕೆ ಮಾತಾಡ್ಲಿಲ್ಲ. ಅಯ್ಯೋ 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 ಬಾರಿ ದೊಡ್ಡ ಮನ್ಸ, ಅರಕೆ ಓದ್ಕೊಳೋವಷ್ಟು ದೊಡ್ಡನಾಗಿದ್ದಾನೆ. ಇದೆಂತ ಅರಕೆ? ಬಾಯಿ ಮುಚ್ಕೊಂಡು ಮಾತಾಡ್ದಂಗೆ ಮೂಕ್ ನಂಗೆ ಇರೋ ಅರಕೆ ಅಂತೆ. ಇವನ್ನ ನಂಬದ? ನೀ ನಂಬಿದ್ರೆ ಬಿಟ್ರೆ ನಾ ಇರೋದನ್ನ ಹೇಳಿದ್ದು. ನಾನೇನ್ ಸುಳ್ಳು ಹೇಳ್ತಾ ಇಲ್ಲ. ಅಯ್ಯೋ ಹೌದೇನಪ್ಪ, ಯಾವ ವಿಷಯಕ್ಕೆ ಈ ತರ ಅರ್ಕೆ ಕಟ್ಕೊಂಡಿದ್ದೆಪ್ಪ? ಅದ್ಯೋನ್ ಯಾರು ಬೇರ್ಬೇಕು ಅಂತ ಹಿಂಗ್ ಮಾಡಿದ್ದೆಪ್ಪ? ಅಯ್ಯೋ ನಾನ್ ಸುಳ್ಳು ಹೇಳ್ತೀನಿ ಅಂತ ಅನ್ಕೊಂಡಿಯಲ್ಲ ನೀನು? ನಿಂಗೆ ಹೆಂಗ್ ಗೊತ್ತು? ಇವತ್ತು ನಮ್ಮ ಸ್ಕೂಲಿಗೆ ಟೆಸ್ಟ್ ಐತೆ, ಚೆನ್ನಾಗಿ ಬರಿಬೇಕು. ನಾನು ಚೆನ್ನಾಗಿ ಓದಿದ್ದೀನಿ, ಅದಕ್ಕೆ ನನ್ನ ಚೆನ್ನಾಗಿ ಬರೆಯಂಗ್ ಮಾಡಪ್ಪ, ಆನ್ಸರ್ಗಳೆಲ್ಲ ನನಗೆ ನೆನಪಿಗೆ ಬರಂಗ್ ಮಾಡಪ್ಪ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ನಾನೊಂದು 1 ಕಾಲ್ ಗಂಟೆ ಮಾತಾಡಕ್ಕಿಲ್ಲಪ್ಪ, ಮೌನವ್ರತ ತರ ಇರ್ತೀನಿ. ಹಂಗಾಗಿ ನಂಗೆ ಎಲ್ಲ ಉತ್ತರಗಳು ತಲೆಗೆ ಹೊಳೆಯಂಗ್ ಮಾಡಪ್ಪ ದೇವ್ರೆ ಅಂತಂದು ಬೇಡ್ಕೊಂಡು ಅರ್ಕೆ ಕಟ್ಕೊಂಡಿದ್ದಾನಜ್ಜ. ಅದಕ್ಕೆ ಅದನ್ನ ತೀರ್ಸ್ಕೊಂಡ್ ಬರ್ತಾ ಇದ್ದೆ, ಅರ್ಕೆ ತೀರ್ಸೋಣ ಅಂತಂದು. ನೀವು ಮಧ್ಯೆ ಮಾತಾಡ್ಸಿ ಮಾತಾಡು ಅಂದ್ರೆ ಅದಕ್ಕೆ ಮಾತಾಡ್ಲಿಲ್ಲ. ಅದ್ಯೋನಪ್ಪ ನಿನಗ್ ಗೊತ್ತು ಆರ್ಕೆ ತೀರ್ಸ್ಕೊಂಡತ್ತಲ್ಲ ದೇವ್ರು, ಆ ದೇವ್ರಿಗೆ ಗೊತ್ತು ದೇವನ ಆರ್ಕೆ ಕಟ್ಕೊಂಡಿದ್ದೀಯ ಅಂಬೋದು. ನೀವ್ ಹೆಂಗಾರ ಮಾಡ್ಕೊಳ್ರಿ, ಹೇಳೋದನ್ನ ಹೇಳಿದೀನಿ, ನಂಬೋದು ಬಿಡೋದು ನಿಮ್ ಇಷ್ಟ. ನನಗೆ ಗೊತ್ತಾಯ್ತು, ನಾನು ಫ್ರೆಂಡ್ ಮನೆ ಹತ್ರ ಹೋಗ್ಬೇಕು. ಲೇ ಪಾಪಣ್ಣ ನಿತ್ಕೊಳ್ಳ. ಹೋಗಜ್ಜಿ, ನನಗೆ ಗೊತ್ತಾಗತ್ತೆ. ನೀವ್ ಅದೇನ್ ಮಾತಾಡ್ತೀರಿ, ಒಳ್ಳೆ ನನ್ನನ್ನೊಳ್ಳೆ ಹಿಡ್ಕೊಂತೀರ. ನೋಡ್ದಿರತ್ತೆ ಅವನ್ನ ದೊಡ್ಡರ ಮಾತಿಗೆ ಬೆಲೆ ಕೊಡ್ದಂಗೆ ಹೆಂಗ್ ಹೋಗ್ತಾನೆ ಅಂತ ಹೇಳಿ. ಲೇ ಅಮ್ಮಯ್ಯ, ಅವ್ನು ಯಾಕಂಗ್ ಬಾಯಿ ಮುಚ್ಕೊಂಡುದ್ದ, ಅವ್ನ ಬಾಯಿ ಒಳಗೆ ಯೋನ್ ಇಟ್ಕೊಂಡುದ್ದ, ಯಾಕಂಗ್ ಮಾಡ್ದ ಅಂತ ನನಗೆ ಗೊತ್ತಾಯ್ತು ಕಣೆ ಅಮ್ಮಯ್ಯ. ಆದ್ರೆ ಯೋ ನಿಜ ಹೇಳ್ತಾನ ಸುಳ್ಳು ಹೇಳ್ತಾನ ಅಂತಂದು ಸುಮ್ಮನೆ ಇದ್ದೆ ಬಾಯಿ ಮುಚ್ಕೊಂಡು. ಅವನೀಗ ಹೇಳಿದ್ ಸುಳ್ಳು ಅಂತ ಗೊತ್ತಾಯ್ತು. ಹೌದೇನತ್ತೆ? ಅಂತದೇನು ಇಟ್ಕೊಂಡ ಬಾಯಿಗೆ? ಮತ್ ಸುಮ್ಕೆ ನಿಂತಿದ್ದೆ, ಹೇಳಕ್ ಬರ್ಲಿಲ್ಲ ಮತ್ತೆ ಸುಳ್ಳು ಹೇಳ್ತಿದ್ಯಲ್ಲ ಅಂತಂದು. ಅಯ್ಯೋ ಅವನೇನಂತ ಮಾಡ್ಬಾರ್ದು ಕೆಲಸ ಮಾಡಿಲ್ಲ ಕಣೆ, ಬಿಡಿ ಅಮ್ಮಯ್ಯ. ಇವನ ಸಣ್ಣ ಹುಡುಗರ ಆಟ, ಎಲ್ಲರೂ ಸಣ್ಣರಿದ್ದಾಗ ಮಾಡೋ ಕೆಲಸನೇ ಅವನು ಮಾಡಿದಾನೆ. ಯೋನೆ ಅಂತದ್ದು ಅಯ್ಯ ಅಜ್ಜ, ನನ್ಗೂ ಗೊತ್ತಾಗ್ಲಿಲ್ಲ. ಹತ್ರ ಬಂದ್ನಲ್ಲ ಇವನು ಇಲ್ಲ ಕಣಜ್ಜಿ ಅಂತ ಮಾತಾಡಿದ್ನಲ್ಲ, ಅವಾಗ ಗೊತ್ತಾಯ್ತು. ಬಾಯಿ ವಾಸನೆ ಬಂತಲ್ಲ ಇವನು ಅಂತ ಗೊತ್ತಾಯ್ತು. ಯೋನತ್ತೆ ಯೋನ್ ಇಟ್ಕೊಂಡದ್ದ? ಲೇ ಅಮ್ಮಯ್ಯ, ಹೊದ್ದು ಮುಚ್ಚಿ ಅಡಿಗೆ ಮನೆಗೆ ಹೋಗಿದ್ದಾನೆ, ಒಂದ್ ತುಂಡು ಬೆಲ್ಲ ಬಾಯಿಗೆ ಹಾಕ್ಕೊಂಡ್ ಬಂದಾನೆ. ಬೆಲ್ಲ ತಿಂತೀಯಾ ಅಂತಂದು ಹೇಳಿ ಬೈತೀವಿ ಅಂತ ಹೇಳಿ ಅದ್ ಕರ್ಗವರೆಗೂ ಆ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಂಡಾನೆ. ಇಟ್ಟೆ ನೋಡಿ ಆಗಿರೋದು, ಬೆಲ್ಲದ ವಾಸನೆ ಮೂಗಿಗೆ ಹಂಗೆ ಬಂತು ಬಾಯಿ ತೆರೆದ ತಕ್ಷಣ. ಅವಾಗ ಗೊತ್ತಾಯ್ತು ನನಗೆ. ನನಗೆ ಗೊತ್ತಿತ್ತು ಕಣೆ, ಈ ಕಳ್ ನನ್ ಮಗ ಇಂಥದೇ ಏನೋ ಒಂದು ಮಾಡಿರ್ತಾನೆ ಅಂತಂದು. ನೋಡು ನಮ್ಮನ್ನೇ ಎಷ್ಟು ಮಾಡಿಸ್ತಾನೆ ಅಂತಂದು. ಇವ್ರ ಅಪ್ಪನೂ ಹಿಂಗೆ ಆಡ್ತದ ಸಣ್ಣನಿದ್ದಾಗ. ಯಾರಿಗೂ ಗೊತ್ತಿಲ್ದಂಗೆ ಅಡುಗೆ ಮನೆಗೆ ಹೋಗಿ ಒಂದು ತುಂಡು ಬೆಲ್ಲ ಬಾಯಿಗೆ ಹಾಕ್ಯಂದು ಓಡೋಗ್ಬಿಡ್ತದ. ಹಿಂಗ ಅವನು ಮಗನೂ ಅದೇ ಆಟ ಆಡ್ತದಾನಿ. ಅಯ್ಯೋ ಇದನ್ನ ಹೇಳಕ್ಕೆ ಆರ್ಕೆ ಗಿರ್ಕೆ ಅಂತ ಇವನೆಲ್ಲ ತಲೆ ಕಟ್ಟಿ ಸುಳ್ಳು ಹೇಳ್ತಾನೆ ನೋಡು. ಕಣಜ್ಜ, ಇವಳು ಬೈತಾರೆ ಹೊಡಿತಾರ ಅಂತಂದು ಹಂಗ್ ಸುಳ್ಳು ಹೇಳ್ತಾನೆ. ರಪ್ಪನು ಹಂಗೆ ಸುಳ್ಳು ಹೇಳ್ತಿದ್ನಲ್ಲ. ನಾನ್ ಯಾಕೆ ಇವನ್ ಇಟ್ಕೊಂಡೆ ಬಾಯಿಲ್ಲ ಅಂದ್ರೆ ರಪ್ಪನು ಹಿಂಗೆ ಒಂದಕ್ಕೊಂದು ಸುಳ್ಳು ಹೇಳೋಣ. ಅಪ್ಪನಂತೆ ಮಗ ಹುಟ್ಟಿದಂತ. ಅದಕ್ಕೆ ಬೆಲ್ಲ ಇತ್ತೀಚೆಗೆ ಖಾಲಿ ಆಗ್ತೈತಿ. ನಾನ್ ಇದೇ ಹಾಕಿದು ಕಾಪಿನೇ ಮಾಡೋದ್ ಕಡಿಮೆ ಮಾಡಿದೀನಿ, ಬೆಲ್ಲ ಕಡಿಮೆ ಆಗ್ತೈತಲ್ಲ ಎಲ್ಲಿ ಹೋಗ್ತೈತಿ ಅಂತಿದ್ದಿ. ಇವಾಗ ಗೊತ್ತಾಯ್ತು, ಕಾಳು ಬೇಕು ಒಂದ್ ಐತ್ ಬೆಲ್ಲ ತಿನ್ನ ಕಾಳು ಬೇಕು ಅಂತಂದು